ಮನುಷ್ಯನಲ್ಲಿ ಇವತ್ತು ನಮ್ಮ ಹತ್ರ ವಸ್ತ್ರಗಳಿದೆ ಅಂತ ಹೇಳಿ ಎಲ್ಲ ಒಂದೇ ದಿವಸ ಹಾಕೊಳ್ಳಿಕ್ಕೆ ಆಗ್ತದೆ. ಒಂದು ಧೋತ್ರ ಉಟ್ಕೊಂಡ ಮೇಲೆ ಅದರ ಮೇಲೆ ಇನ್ನೊಂದು ಧೋತ್ರ ಉಟ್ಕೊಳ್ಳಿಕ್ಕಾಗೋದಿಲ್ಲ, ಉಟ್ಕೊಂಡ್ರೆ ಸರಿ ಹೋಗುವುದಿಲ್ಲ, ಉಟ್ಕೊಂಡು ಭಾಳ ತಿರ್ಲಿಕ್ಕೂ ಆಗೋದಿಲ್ಲ. ಥಂಡಿ ಆದಾಗ ಮೇಲೆ ಒಂದು ಶಾಲ್ ಹೊತ್ಕೋತೀವಿ, ಸ್ವೆಟ್ರ್ ಹಾಕೋತೀವಿ, ಆಮೇಲೆ ತೆಗೆದು ಹೋಗಿತೀವಿ. ಒಂದು ಹಾಕೊಳ್ಳೋ ಜಾಗದಲ್ಲಿ ಎರಡು ಹಾಕೊಳ್ಳಿಕ್ಕಾಗ್ತದೋ? ಎರಡು ಹಾಕೊಂಡ್ರು ಮೂರು ಹಾಕೊಳ್ಳಿಕ್ಕೆ ನಮಗಾಗ್ತದೋ? ಆಗುವುದಿಲ್ಲ. ಅದು ನಮಗೆ ಮಾಡಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಮಗೆ ಬೇಕಾಗಿರತಕ್ಕಂತಹದ್ದು ಯಾವುದು? ನಮ್ಮ ಹತ್ರ ಇವತ್ತು ಸ್ವಾಮಿ ಕೊಟ್ಟಿದ್ದಾನೆ. ಕಪಾಟಿನಲ್ಲಿ 100 ವಸ್ತ್ರ ಇದೆ, ಆದ್ರೆ ಉಟ್ಕೊಳ್ಳೋದು ಒಂದೇ ಅಲ್ಲ. ಅದು ಬೇಸರ ಬಂದ ಮೇಲೆ ಇನ್ನೊಂದು ಉಟ್ಕೋಬೇಕು, ಅದು ಉಟ್ಕೊಂಡು ಮುಗಿದ ಮೇಲೆ ಇನ್ನೊಂದು ಉಟ್ಕೋಬೇಕು. ಅವ ಅಂತ ಹೇಳಿ 10 ಎಲ್ಲ ಒಮ್ಮೆಲ್ಗೆ ಉಟ್ಕೋತೀವೋ? ಇಲ್ಲ. ಹಾಗೆ ನಮಗೆ ದೇವರು ಅನುಗ್ರಹ ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನುಗ್ರಹ ಮಾಡುತ್ತಾನೆ, ಇಲ್ತಿದ್ದನ್ನು ಇಟ್ಟಿರ್ತಾನೆ. ನಿನಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿನಲ್ಲ, ಸಾಕು, ಸಂತುಷ್ಟ ಪಡು. ನೀನು ಸುಖವಾಗಿರು, ಹೆಚ್ಚಿಂದ ಯಾಕೆ ಪಡ್ಲಿಕ್ಕೆ ಹೋಗ್ತೀನಿ? ಅನನ್ಯವಾಗಿ ನಂಬು, ಕಾಲ ಕಾಲಕ್ಕೆ ಕೊಟ್ಟು ನಾನು ಅನುಗ್ರಹ ಮಾಡ್ತೀನಿ ನಿನಗೆ. ಮನುಷ್ಯ ಆಸೆ ಇರಬೇಕು, ಆಸೆ ತಪ್ಪಿದ್ದಲ್ಲ ಯಾರಿಗೂ. ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಆಸೆಯ ಮೀರಿ ದುರಾಸೆ ಹೊಂಟಿವು, ಅದು ನಮಗೆ ಸಮಸ್ಯೆ ಆಗ್ತಾ ಇದೆ. ಆಸೆ ಸ್ವಾಭಾವಿಕ, ಅದು ಎಲ್ಲರಿಗೂ ಇರಲೇಬೇಕು. ಅದೇ ದುರಾಸೆ ಯಾಕೆ ಬಿದ್ದೀವಲ್ಲ ನಾವು, ನಮಗದರಿಂದ ದುಃಖ ಆಗ್ತಾ ಇದೆ. ಅದಕ್ಕಾಗಿ ಸ್ವಾಮಿ ನಮಗೇನೇನು ಬೇಕವೆಲ್ಲ ನೀನು ಒದಗಿಸಿ ಕೊಡ್ತಾ ಇದ್ದೀಯಲ್ಲ, ಕೊಟ್ಟಿದ್ದ ಒಂದು ಪುಣ್ಯ ಇದೆ, ಅದನ್ನು ನಾವು ಸ್ಮರಣೆ ಮಾಡ್ತೇವೆ. ನಮಗೆ ಅನುಗ್ರಹ ಮಾಡು ಸ್ವಾಮಿ. ಅದನ್ನೇ ಹೇಳ್ತಾರೆ, ಕುರ್ಬಾಣ ಕ್ಷೀರಮಾತ್ಮನಃ ವಾಸಾಗುಂಸಿ ಮಮಗಾವಶ್ಚ ಅನ್ನ ಪಾನೇಚ ಸರ್ವದಾ. ಭಗವಂತ ಸ್ವಾಮಿ ಗಾವಶ್ಚ ಅನ್ನಪಾನೇಚ, ಅನ್ನಪಾನಾದಿಗಳನ್ನು ಸರ್ವದಾ ಯಾವಾಗಲೂ ಕುರ್ವಾಣ ಕೊಟ್ಟು ರಕ್ಷಣೆ ಮಾಡು. ಆವಹಂತಿ ಎಲ್ಲ ಭಕ್ತರ ಸಮೂಹಕ್ಕೂ ಕೂಡ ನೀನೇನ್ ಮಾಡಬೇಕು? ಶ್ರಿಯಮಾವಹ, ಸಂಪತ್ತು ಬೇಕು. ಉಟ್ಕೊಳ್ಳಿಕ್ಕೆ ವಸ್ತ್ರ ಬೇಕು, ಇರಲಿಕ್ಕೆ ಸ್ಥಳ ಬೇಕು, ಹೊಟ್ಟು ತುಂಬಲಿಕ್ಕೆ ಅನ್ನಪಾನಾದಿಗಳ ಬೇಕು, ವ್ಯವಹಾರಕ್ಕಂತರೂ ಲಕ್ಷ್ಮೀ ಬೇಕೆ. ಶ್ರಿಯಮಾವಹ ಲೋಮಶಾಂ ಪಶುಭಿಸ್ಸಹ ಸ್ವಾಹ. ಬರೇ ಶ್ರೀಯ ಅಷ್ಟಲ್ಲ, ಪಶು ಸಂಪತ್ತು ಎಲ್ಲವೂ ಕೂಡ ನನಗೆ ಒಲಿದು ಬಂದು ನನಗೆ ಅನುಗ್ರಹವನ್ನು ಮಾಡಲಿ. ಯಾಕೆ ಬದುಕಬೇಕಲ್ರಿ ಸರಿಯಾಗಿ. ನಾವು ಹೇಗೆ ಬದುಕ್ತೀವೋ ಹಾಗೂ ಪಶುಗಳನ್ನೂ ರಕ್ಷಣೆ ಮಾಡಬೇಕು. ಪಶುಗಳನ್ನು ರಕ್ಷಣೆ ಮಾಡಂದ್ರೆ ಮನ್ಯಾಗ ಒಂದು ನಾಯಿನೋ ಬೆಕ್ಕನೋ ಸಾಕಿ ಇಟ್ಟು ರಕ್ಷಣೆ ಮಾಡುವಂತಹದ್ದಲ್ಲ. ಯಾವುದು ಶಾಸ್ತ್ರವಿಹಿತವಾದಂತಹ ಸಂಪತ್ತು ನಮಗೆ ಕೊಡುವಂತಹದ್ದಿದೆ ಪ್ರಾಣಿ, ಅದನ್ನು ಇರಬೇಕು. ಆಕಳು, ನಾಯಿ ಸಾಕ್ತೀರಿ ಮನಿ ಕಾಯ್ತದೆ, ಬೆಕ್ಕು ಸಾಕ್ತೀರಿ ಮನೆಯಲ್ಲಿ ಏನೇನೋ ಇಲಿ ಪಿಲಿಗಳಿದ್ರೆ ಹೋಗ್ತದೆ. ಆದರೆ ಅವುಗಳಿಂದ ಆಗುವ ದೋಷಗಳ ಬಗ್ಗೆ ಬಹಳ ಘೋರ ಇದೆ, ಬಹಳ ಘೋರ ಇದೆ. ಬೆಕ್ಕಿನ ಒಂದು ಕೂದಲನ್ನು ನಮ್ಮ ಸ್ಪರ್ಶ ಆಯಿತು ನಮಗೆ ಮಾಡಿದರೆ 50 ವರ್ಷಗಳ ಕಾಲ ಮಾಡಿದ ಪುಣ್ಯ ಎಲ್ಲ ನಷ್ಟ ಆಗಿ ಹೋಗ್ತದೆ, ಪಾಪಕ್ಕೆ ಕಾರಣವಾಗ್ತದಂತೆ ಬೆಕ್ಕಿನ ಬಗ್ಗೆ. ಇದು ನಾಯಿ ಮತ್ತು ಮೊದಲಾದವುಗಳೆಲ್ಲ ಅಲ್ಲ. ಅದೇ ಒಂದು ಆಕಳನ್ನು, ಪಶು ಸಂಪತ್ತನ್ನು ನಾವು ಇಟ್ಟುಕೊಂಡ್ರೆ, ಪಶುಗಳ ಜೊತೆಗೆ ಇರ್ತಾ ಇದ್ರೆ, ಸೈಂಟಿಫಿಕ್ ಆಗಿ ಬಂದಿರುವಂತಹದ್ದು, ಆಕಳ ಜೊತೆಗೆ ನೀವಿದ್ದು ಆಕಳ ಕೂದಲಿನ ಮೇಲೆ ಕೈ ಆಡಿಸಿ ಆಕಳನ ಮೇಲೆ ಆಡಿಸ್ತಾ ಇದ್ರೆ ಯಾವ ರೋಗವೇ ಬರುವುದಿಲ್ಲ. ಇನ್ನೊಂದೇನಾಗ್ತದೆ, ಆಕಳಿನಲ್ಲಿ ಒಂದು ವಿಶೇಷತೆ ಇದೆ, ಸ್ಪೆಷಾಲಿಟಿ ಇದೆ. ಗೊತ್ತಾ ಏನು? ಯಾವಾಗ ನೀವು ಆಕಳ ಜೊತೆಗೆ ಮನೆಯಲ್ಲಿ ಆಕಳ ಸಾಕಿ ಆಕಳ ಜೊತೆ ಕೈ ಆಡಿಸೋದು, ಆಕಳ ಜೊತೆಗೆ ಇರೋದು ಮಾಡ್ತಾ ಇದ್ರೆ, ಇವನಲ್ಲಿ ಇರುವ ರೋಗಗಳನ್ನು ಹುಡುಕಿ ಅದನ್ನು ತಿಳಿದುಕೊಂಡು ಅದರ ನಿರೋಧಕವಾದ ಶಕ್ತಿಯನ್ನು ಹಾಲಿನ ರೂಪದಲ್ಲಿ ಆಕಳ ಕೊಡುತ್ತದಂತೆ. ಇದು ಗೊತ್ತಾ ನಿಮಗೆ? ಅದಕ್ಕೆ ಮನೆಯಲ್ಲಿ ಆಕಳ ಸಾಕ್ತಾ ಇದ್ರು, ಯಾರಿಗೂ ರೋಗ ಇರ್ತಿದ್ದಿಲ್ಲ, ಎಲ್ಲರೂ ಗೋಸೇವಾ ಮಾಡ್ತಾ ಇದ್ರು. ಆಕಳುಗಳು ಅವರಿಗೆ ಬೇಕಾಗಿರ್ತಕ್ಕಂಥ ದೇಹವನ್ನು ಸ್ಕ್ಯಾನ್ ಮಾಡ್ತಾ ಇದ್ರು. ಮಿಷಿನ್ ಸ್ಕ್ಯಾನ್ ಮಾಡೋದಲ್ರಿ, ಆಕಳೇ ಸ್ಕ್ಯಾನ್ ಮಾಡ್ತಾ ಇದ್ರು ಅವನ ದೇಹವನ್ನು. ಏನು ದೋಷ ಇದೆ ಅವನಿಗೆ ನೋಡಿ ಆ ದೋಷಕ್ಕೆ ಪರಿಹಾರ ಆಗುವಂತೆ ಆ ಔಷಧ ರೂಪದಲ್ಲಿ ಹಾಲನ್ನು ಕೊಡ್ತಾ ಇದ್ದು. ಪ್ಯೂವರ್ ಹಾಲು ಕುಡಿಯೋದ್ರಿಂದ ಏನು ಸಮಸ್ಯೆ ಆಗ್ತಿದ್ದಿಲ್ಲ. ಆಕಳ ಸಾಕೋದು ಹೋಯ್ತು, ಪ್ಯೂವರ್ ಹಾಲು ಹೋಯ್ತು, ಪಾಕೆಟ್ ಹಾಲಿಗೆ ಬಂತು.
ಅನ್ನೆಲ್ಲ ನಾನು ಮೊದಲಿನ ದಿವಸದಿಂದ ಹೇಳ್ತಾ ಇದ್ದೇನೆ. ಆಪರೇಷನ್ ಇಲ್ಲಾರದೆ, ಹುಟ್ಟಿಲ್ಲ, ವೆಂಟಿಲೇಷನ್ ಇಲ್ಲಾರದೆ ಸಾವಿಲ್ಲ. ಈ ಲೆಕ್ಕಕ್ಕೆ ಬಂದು ಕೂತೀವಿ ನಾವು. ಇದೇ ಉಪನಿಷತ್ತನ್ನು ಹೇಳಿದಂತೆ ಮಾತ್ರ ಬಲಂ, ನಮಗೆ ಗುಳಿಗಿನೇ ಬಲ, ಅದಿದ್ರೇ ನಾವು ಬದುಕಿದ್ದೆವು, ಇಲ್ಲಂದ್ರೆ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಾವು ಇದ್ದು ಹೊರಡತಕ್ಕಂಥವ್ರು ನಾವ. ಅದಕ್ಕಾಗಿ ವ್ಯೋಮಶಾಂ ಪಶುಭಿ ಸಹಸ್ವಾಹ, ನಮ್ಮ ಜೊತೆಗೆ ಪಶು ಸಂಪತ್ತು, ಅದನ್ನು ರಕ್ಷಣೆ ಮಾಡುವಂತಹ ಪುಣ್ಯ ನಮಗದು ಕೊಡಬೇಕಲ್ಲ. ಆಕಳಿನ ದರ್ಶನವಾದರೇನೆ, ಆಕಳಿನ ಮೇಲೆ ಕೈಯಾಡಿಸಿದ್ರೆ 33 ಕೋಟಿ ದೇವತೆಗಳಿರ್ತಾವ್ರಿ. ಆ ದೇವತೆಗಳು ಇರ್ತಾರೆ ಆಕಳಿನಲ್ಲಿ. ಆಕಳಿನ ಮೇಲೆ ಕೈ ಆಡಿಸೋದರಿಂದ ರೋಮದಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳೆಲ್ಲ ನಮ್ಗೆ ಅನುಗ್ರಹ ಮಾಡಿದ್ದಾರೆ. ಯಜ್ಞ ಸಾಧನ ಭೂತಾಯ ವಿಶ್ವಸ್ಯೌಗನಾಶಿನಿ ವಿಶ್ವರೂಪಧರೋ ದೇವ ಪ್ರಿಯತಾಮನಯಾಗವ ಅಂತಹ ಪಶು ಸಂಪತ್ತು ನಮಗೆ ಕೊಡ್ತಕ್ಕಂತಹದ್ದಾಗಲಿ, ಪಶು ಸಂಪತ್ತು ನಮಗಿದ್ದು ನಮಗೆ ಅನುಗ್ರಹ ಮಾಡಲಿ. ಅದನ್ನು ಪುಣ್ಯ ಬೇಕ್ರಿ. ಪಶು ಸಂಪತ್ತು ಮಾಡಬೇಕು ಅಂದ್ರೆ ಪುಣ್ಯ ಬೇಕು. ಸುಮ್ಮನೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸುಮ್ಮನೆ ರಕ್ಷಣೆ ಮಾಡ್ತೀವಿ ಅಂದ್ರೆ ಆಗುವುದಿಲ್ಲ. ಆದರೆ ಅದು ನಮಗೆ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅಂತ ಇನ್ನ ಇದನ್ನು ನಮಗೆ ತಿಳಿಸಿ ಶ್ರಿಯಂ ಆವಹ, ಅದನ್ನೇ ಶ್ರೀ ಸೂಕ್ತದ ವ್ಯಾಖ್ಯಾನದಂತೆ ತಿಳಿಸಿಕೊಡ್ತಾರೆ. ಹಿರಣ್ಯವರ್ಣಾಂ ಹರಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ನಮ್ಮ ಹತ್ರ ತಾಯೇ ಬಂದು ನೀನು ನಮ್ಮ ಹತ್ರ ನೆಲೆಸು, ನಮಗೆ ಅನುಗ್ರಹ ಮಾಡುವಂತ ಶ್ರೀ ಸೂಕ್ತದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನಾದಿಗಳು ಉಂಟೋ ಅದೇ ರೀತಿಯಾಗಿ ನಮಗೆ ಶ್ರೇಯಸ್ಸಿಗೆ ಸಂಪತ್ತು ಅನ್ನುವಂತಹದ್ದು ವಿಶೇಷವಾಗಿ ಬರಬೇಕು. ಯಾವ ಸಂಪತ್ತು? ಲೌಕಿಕ ಸಂಪತ್ತು ಕೊಡ್ಲಿ ಬಿಡ್ಲಿ, ಜ್ಞಾನ ಸಂಪತ್ತಾದರೂ ಕೊಡಮ. ಸುಜ್ಞಾನ ವೃಷ್ಟಿಂ ಕುರುಮೇ ಜನಶ್ರೀಹಿ ಸುಧಾನ್ಯ ವೃಷ್ಟಿಂ ಕುರುಮೇ ಜನಶ್ರೀಹಿ. ಆ ಲಕ್ಷ್ಮೀದೇವಿ ಹತ್ರ ಜ್ಞಾನ ವೃದ್ಧಿಯನ್ನು ಕೊಡು, ಧಾನ್ಯ ವೃದ್ಧಿಯನ್ನು ಕೊಡು, ಬುದ್ಧಿ ಶುದ್ಧಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಅಥರ್ವಣಿ ರಹಸ್ಯ ಹೇಳ್ತದೆ. ಲೌಕಿಕ ಈ ಸಂಪತ್ತು ಇವತ್ತಿದೆ, ನಾಳೆ ಇಲ್ಲ. ಇವತ್ತು ಬಂತು, ನಾಳೆ ಹೋಯ್ತು. ಎಷ್ಟು ಪ್ರಾಮಾಣಿಕವಾಗಿರ್ತೀವೋ ನಮಗಟ್ಟು ಸಂಪತ್ತು ಉಳಿತದೆ. ನಮ್ಮ ಅಪ್ರಾಮಾಣಿಕತನ ಆದರೆ ಸಂಪತ್ತು ಉಳಿಯುವುದಿಲ್ಲ. ಪ್ರತ್ಯಕ್ಷ ಉದಾಹರಣೆಗಳುಂಟು, ಕಾಣಬಹುದು ನಾವು. ಆ ರೀತಿಯಾಗಿ ನಮಗೆ ದೇವರು ಜ್ಞಾನ ಮಾಡಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಅದಕ್ಕಾಗಿ ಇಡೀ ಜೀವನವೇ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನಮಗೆ ಅನ್ನಪಾನಾದಿಗಳು, ವಸ್ತ್ರ ಮತ್ತು ನಮಗೆ ಸಂಪತ್ತು, ಪಶು ಸಂಪತ್ತು ಎಲ್ಲವೂ ಕೂಡ ಆ ಸ್ವಾಮಿ ಭಗವಂತ ವೇದವ್ಯಾಸದೇವರೇ ನಮಗೆ ದಯಪಾಲಿಸರಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇನ್ನ ವಿದ್ಯಾರ್ಥಿಗಳ ವೃದ್ಧಿಗಾಗಿ, ಶಿಷ್ಯ ಸಂಪತ್ತು ಬರುವುದಕ್ಕಾಗಿ ಗುರುಗಳು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸರಿಯಾದ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರಲಿ, ಬುದ್ಧಿವಂತರು ನಮ್ಮ ಹತ್ರ ಬರಲಿ, ಅದಕ್ಕೂ ಪುಣ್ಯ ಬೇಕ್ರಿ. ಅದಕ್ಕೂ ಪುಣ್ಯ ಬೇಕು. ಅಂದರೆ ವಿದ್ಯಾರ್ಥಿ ಅವಸ್ಥೆಯಲ್ಲಿದ್ದಾಗ ಕೆಲವೊಂದು ದೊಡ್ಡ ಅನುಭವಗಳಾಗ್ತಾ ಇತ್ತು ನಮಗೆ. ದೊಡ್ಡ ವಿದ್ವಾಂಸರು ಮಣ್ಣೂರಿಗೆ ವಿದೇಶತೀರ್ಥರ ಆರಾಧನೆಗೆ ಅಂತ ಬರ್ತಾರೆ. ಆವಾಗ ನಮ್ಮ ಆಚಾರ್ಯ ಜೊತೆಗೆ ಕೂತಿದ್ವಿ. ಮಧ್ಯಾರಾಧನೆ ರಥೋತ್ಸವ ಎಲ್ಲ ಮುಗಿದಿತ್ತು. 2ನೇ ಪಂಕ್ತಿ 3 ಪಂಕ್ತಿ ಊಟ ಮುಗಿದು 4ನೇ ಪಂಕ್ತಿ ಊಟಕ್ಕೆ ಆ ಗುರುಗಳು ನಾವು ಎಲ್ಲ ವಿದ್ಯಾರ್ಥಿಗಳು ಕುತ್ಕೊಂಡಾಗ ಆ ವಿದ್ವಾಂಸರು ಬಂದರು. ಅಂದ್ರೆ ಬಹಳ ಆತ್ಮೀಯರಿದ್ದರು, ಹೆಸರು ಬೇಡ, ಆತ್ಮೀಯರಿದ್ದರು, ಬಹಳ ಹಿರಿಯ ವಿದ್ವಾಂಸರು ಬಂದು ನಮ್ಮ ಆಚಾರ್ಯ ಮುಂದೆ ಕುತ್ಕೊಂಡ್ರು. ಬಹಳ ಆತ್ಮೀಯರಾದ್ದರಿಂದ ಅಂದ್ರೆ ಎಲ್ಲರೂ ಹಚ್ಕೊಂಡ್ರು. ಅವ್ರು ಅಂದರು, ಆಚಾರ್ಯ ಎಂಥ ಪುಣ್ಯ ರೀ, ಇಷ್ಟು ವರ್ಷ ಆಯ್ತು, 60 ವರ್ಷ 70 ವರ್ಷ ದಾಟಿತು ಹೊರತು ಹಿಂಗೆ ವಿದ್ಯಾರ್ಥಿಗಳ ಜೊತೆಗೆ ಶಿಷ್ಯಂದ್ರ ಜೊತೆ ಕೂತು ಊಟ ಮಾಡುವ ಭಾಗ್ಯ ನನಗೆ ಕೊಟ್ಟಿಲ್ಲ ದೇವರು. ಶಿಷ್ಯಂದ್ರು ಬರಬೇಕಾದ್ರೂ ಅದಕ್ಕೆ ಪುಣ್ಯ ಬೇಕು. ಪಾಠ ಹೇಳೋರಿದ್ದಾರೆ, ಕೇಳಲಿಕ್ಕೆ ಬರೋರು ಕೂಡ ಪುಣ್ಯ ಬೇಕು.
ಅವ್ರು ನಿಜವಾಗ್ಲೂ ಅವತ್ತಿನ ದಿವಸ ಅಂದ ವಿಚಾರ ನಮ್ಮ ಮನಸ್ಸಿಗೆ ತಕ್ಷಣ ಅನಿಸ್ತು, ಅಲ್ಲಪ್ಪ ಇಂತಹ ವಿಚಾರ ಎಂತಹ ದೊಡ್ಡ ವಿದ್ವಾಂಸರು, ಬೇಕಾದ್ದು ಮಾಡುವ ಸಾಮರ್ಥ್ಯ ಇದೆ. ಆದ್ರೆ ಮುಂಜಾನೆ ಬಂದು ಸಂಜೆಗೆ ಹೋಗೋರು, ಮುಂಜಾನೆ ಬಂದು ಒಂದೆರಡು ತಾಸು ಪಾಠ ಹೇಳ್ಸ್ಕೊಂಡು ಹೋಗ್ತಾರೆ, ಸಾಯಂಕಾಲ ಒಂದೆರಡು ತಾಸು ಪಾಠ ಹೇಳ್ಸ್ಕೊಂಡು ಹೋಗ್ತಾರೆ. ಈ ಥರ ಶಿಷ್ಯಂತರ ಜೊತೆಗೆ ಕೂತು ಆತ್ಮೀಯರಾಗಿ ಶಿಷ್ಯ ಸಂಪತ್ತಿನ ಜೊತೆಗೆ ಕುಳಿತಿರುವಂತಹ ಭಾಗ್ಯ ನನಗೆ ಕೊಟ್ಟಿಲ್ಲಲ್ಲ, ನಿಮಗೆ ಕೊಟ್ಟಾನಲ್ಲ, ಎಂತಹ ದೊಡ್ಡ ಭಾಗ್ಯ ನಿಮ್ದು ಅಂತ ನಮ್ಮ ಗುರುಗಳಿಗೆ ಆ ದೊಡ್ಡ ವಿದ್ವಾಂಸರು ಹೇಳ್ತಾ ಇರುವಾಗ ಜೊತೆಗೆ ನಾವು ಕೂತ್ಕೊಂಡಾಗ ನಮಗನಿಸ್ತು ನಮ್ದು ಎಂತಹ ಭಾಗ್ಯ ಇರಬಹುದು. ಅಲ್ಲ ಅಂದ್ರೆ ಆ ಶಿಷ್ಯಂದ್ರು ಬರಬೇಕು ಅಂತಾದ್ರೂ ಪುಣ್ಯ ಮಾಡಬೇಕು. ವಿದ್ಯಾರ್ಥಿ ಅವಸ್ಥೆಯಲ್ಲಿ ಕಲಿತಿರುವಂತಹದ್ದು ಬಹಳ ಇದೆ ನಮ್ಮ ಜೀವನದಲ್ಲಿ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಅವತ್ತು ಎಲ್ಲವನ್ನೂ ಕೂಡ ಸ್ವಾಮಿ ನಮಗೆ ಕಲಿಸಿ ಅನುಗ್ರಹ ಮಾಡಿದ, ಇವತ್ತು ಸುಖವಾಗಿ ಇಟ್ಟಿದ್ದಾನೆ. ಆ ಅನುಭವದ ಮೇಲೆ ನಾವು ಬದುಕ್ತಾ ಇದ್ದೀವಿ. ಬೇರೆ ನೋಡ್ಲಿಕ್ಕೆ ಹೋಗೋದೇ ಬೇಡ. ಜೀವನದಲ್ಲಿ ಕೊಟ್ಟ ಅನುಭವ ಏನಿದೆಯಲ್ಲ, ಆ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಕೊಟ್ಟ ಅನುಭವ ಅದು ನಮ್ಮ ಜೀವನದ ಈ ಒಂದು ಜನ್ಮಕ್ಕಲ್ರಿ, ಎಷ್ಟು ಜನ್ಮ ಆದರೂ ಆ ಅನುಭವನೇ ಮುಗಿಯುವುದಿಲ್ಲ. ಅದಕ್ಕೆ ಅಷ್ಟು ವ್ಯಾಲ್ಯೂ ಇರುವಂತಹದ್ದು, ಅದಕ್ಕೆ ಮಾನ ಸನ್ಮಾನ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅದಕ್ಕೆ ಅನ್ನೋದು ಅವರಿಗೆ ಮಾನ ಸನ್ಮಾನ ಕೊಡಬೇಕು. ಯಾಕೆ ಅಂದರೆ ಅಷ್ಟು ವಿದ್ಯಾ ಪಡೆದುಕೊಂಡು ಜ್ಞಾನ ಪಡೆದುಕೊಂಡು ತ್ಯಾಗ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ನಮ್ಮ ಕರ್ತವ್ಯ ಅದು. ಅದನ್ನು ನಾವು ಮಾಡಿ ಬಂದಾಗ ಅಂತಹ ವಿದ್ಯಾರ್ಥಿಗಳು ನಮ್ಮ ಹತ್ರ ವಿದ್ಯಾ ಸಂಪಾದನೆಗೆ ಬರಲಿ ಅಂತ ಗುರುಗಳಾದವರು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಸ್ವಾಹ ಅಂದ್ರೆ ಗೋವಿಂದ ಪರಮಾತ್ಮ, ಬ್ರಹ್ಮಚಾರಿಣ ಬ್ರಹ್ಮಚಾರಿಗಳು ಮಾಂ ನನ್ನನ್ನು ಕುರಿತು ಆಮಾಯಂತು ಬರಲಿ. ಮತ್ತು ವಿಮಾಯಂತು ವಿಶೇಷವಾದ ಒಳ್ಳೆ ಕುಲ ಗೋತ್ರ ಉತ್ಪನ್ನರಾದಂಥವರು ಬರಲಿ. ಅವನ ಗೋತ್ರ ಗೊತ್ತಿದ್ದು, ಅವನ ಕುಲ ಗೊತ್ತಿದ್ದು, ಅವನು ವೇದಾಧಿಕಾರಿ ಆಗಿರ್ತಕ್ಕಂಥವನು, ಅಂಥವನು ನನ್ನ ಹತ್ರ ಬರಲಿ. ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಈ ಶಬ್ದಗಳಿಗೆ ಆಮಾಯಂತು ಅನ್ನುವಂತಹ ಶಬ್ದಗಳಿಗೆ ಬ್ರಹ್ಮಚಾರಿ ನಮ್ಮ ಹತ್ರ ಬರಲಿ ಅಂತ ವಿ ಅಂತ ಒಂದು ಶಬ್ದ ಸೇರಿಸಿದೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡ್ತಾರೆ. ವಿ ಅಂದ್ರೆ ವಿಶಿಷ್ಟವಾದ ಕುಲದಲ್ಲಿ ಉತ್ಪನ್ನನಾದ, ಜ್ಞಾನಾದಿಗಳಿಂದ ಸಂಪನ್ನನಾದ, ಕುಲಗೋತ್ರಾದಿಗಳಿಂದ ಯುಕ್ತನಾದವನು ಅಧ್ಯಯನಕ್ಕಾಗಿ ಬರಲಿ ಅಂತ. ನೋಡ್ರಿ, ಇದು ರಾಯರ ವಿಶೇಷತೆ. ಒಂದು ಶಬ್ದಕ್ಕೆ ರಾಯರು ಎಷ್ಟು ಅರ್ಥ ಬರೀತಾರೆ, ಇದು ರಾಯರ ಖಂಡಾರ್ಥ ನಾವು ತಿಳಿದುಕೊಳ್ಬೇಕಾದ್ರೆ. ವೇದಕ್ಕೆ ಅವರು ವ್ಯಾಖ್ಯಾನ ಅಂದ್ರೆ ಖಂಡಾರ್ಥ ಅಂತ ನಾವು ಹೇಳ್ತೀವಲ್ಲ, ಅದು ಇದು ರಾಯರು ನಮಗೆ ಬರೆದು ಕೊಡ್ತಾರೆ, ಇದು ತಿಳಿಸ್ತಾರೆ. ಅದನ್ನು ನಾವು ಅವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಅಂತಹ ಬ್ರಹ್ಮಚಾರಿಣ ಶಿಷ್ಯರು ಮಾಂ ನನ್ನನ್ನು ಕುರಿತು ಯಾಂತು ನನ್ನ ಬಳಿಗೆ ಬರಲಿ, ನನ್ನ ಬಳಿಗೆ ಬರುವಂತೆ ನೀನು ಅನುಗ್ರಹ ಮಾಡು. ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಪ್ರ ಅನ್ನುವಂದ್ರಿಂದ, ಪ್ರ ಅಂದ್ರೆ ಪ್ರಕೃಷ್ಟವಾದ ಜ್ಞಾನವುಳ್ಳ ಬ್ರಹ್ಮಚಾರಿಗಳು. ತಿಳಿಯಲಿಕ್ಕೂ ಹೇಳಲಿಕ್ಕೂ ಕೇಳಿಕೊಂಡು ಜ್ಞಾನ ಮಾಡಿಕೊಳ್ಳುವಂತಹ ಬ್ರಹ್ಮಚಾರಿಗಳು ನನ್ನ ಹತ್ರ ಬರಲಿ. ಪ್ರಕೃಷ್ಟವಾದ ಜ್ಞಾನವುಳ್ಳವಂತಹವರು ಶಿಷ್ಯಂದ್ರ ನನ್ನ ಹತ್ರ ಬರಲಿ. ದಮಾಯಂತು ಬ್ರಹ್ಮಚಾರಿಣ ಸ್ವಾಹ. ದಮಾಯಂತು ಏನ್ರಿ ಇದು? ದಮ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳಂತಹ ಬ್ರಹ್ಮಚಾರಿಗಳು ನನ್ನ ಹತ್ರ ಬರಲಿ. ದಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಶಮ ಅಂದ್ರೆ ಭಗವಂತನಲ್ಲಿ ಮನಸ್ಸು ಇಟ್ಟಂತಹ ವಿದ್ಯಾರ್ಥಿಗಳು ನನ್ನ ಹತ್ರ ಬರಲಿ. ನಾಸ್ತಿಕರು ಬೇಕಾಗಿಲ್ಲ. ನಾಸ್ತಿಕರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಒಂದ್ಸಲ ಹೂ ಅಂತಾವ ಮತ್ತೆ ತಮ್ಮ ಕೆಲಸ ತಾವು ಮಾಡ್ತಾವ. ನಾಸ್ತಿಕರು ಅಷ್ಟೇ, ಅದು ಎಷ್ಟು ಹೇಳಿದ್ರು ಅಷ್ಟೇ, ಏನಿಲ್ಲ. ಅಂತಹ ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ. ಅಂದ್ರೆ ಶಮ ಅಂದ್ರೆ ಭಗವನ್ನಿಷ್ಠವಾಗಿರ್ತಕ್ಕಂತಹ ಬುದ್ಧಿ, ದಮ ಅಂದ್ರೆ ಇಂದ್ರಿಯ ನಿಗ್ರಹ.
ಎರಡು ಬಹಳ ಮಹತ್ವ. ಒಂದು, ಯಾವ ಯಾವ ಕಾಲದಲ್ಲಿ ಕಾಲಕ್ಕನುಗುಣವಾಗಿ ದೇಶಕ್ಕನುಗುಣವಾಗಿ ಸರಿಯಾಗಿ ಇರತಕ್ಕಂತಹದ್ದಾಗಬೇಕು. ದೇಶ ಕಾಲೋಚಿತಂ ಕರ್ಮ. ನೋಡ್ರಿ, ದೇಶ ಕಾಲೋಚಿತಂ ಕರ್ಮ. ಕರ್ಮ ಅನ್ನುವಂತಹದ್ದು ದೇಶ ಕಾಲ ಪಾತ್ರ ಮಂತ್ರ ತಂತ್ರ ಕರ್ಣ ಕರ್ತೃ ಭೋಕ್ತೃ ದ್ರವ್ಯೈಹಿ ತಿಳಿದುಕೊಂಡು ಮಾಡಬೇಕಂತ. ಬದ್ರಿ ಯಾತ್ರಾಕಂತ ಹೋಗಿರ್ತೀವಿ, ಥಂಡಿ ಬಿಟ್ಟಿರ್ತದ, ಅಲ್ಕನಂದ ಸ್ನಾನ ಒಂದು ಸಲ ಮುಳುಗಿದ್ರೆ ಸಾಕು ಅನ್ನುವಂತ ಪುಣ್ಯದಲ್ಲಿ ಅಲ್ಕನಂದದಾಗೆ ಕೂಡ್ತೀನಿ, ಅಲ್ಲೇ 20 ಸಲ ಮುಳುಗ್ತೀನಿ ಅಂದ್ರೆ ಬದುಕ್ತಾನ ಮನುಷ್ಯ? ಹೇಳ್ರಿ ನೋಡೋಣ. ದೇಶ ಕಾಲೋಚಿತಂ ಕರ್ಮ. ಸ್ನಾನ ಮಾಡ್ರಿ, ಪ್ರೋಕ್ಷಣೆ ಮಾಡ್ಕೊಳ್ರಿ, ಎಷ್ಟು ಆಗ್ತದೆ ಅಷ್ಟು ಮಾಡ್ರಿ. ಥಂಡಿ ಹಿಡಿದು ಬಿಟ್ಟಿರ್ತದ, ಒದ್ದಿ ಹುಡುಗೋತೀನಿ, 4 ತಾಸು ಜಪ ಮಾಡ್ತೀನಿ, 3 ತಾಸು ಶ್ರಾದ್ದ ಮಾಡ್ತೀನಿ ಅಂದ್ರೆ ಆಗ್ತದ ಅದು? ದೇಶ ಕಾಲ ಪಾತ್ರ ಅಲ್ಲಿ ಏನು ಹೆಂಗದ ಹಂಗ. ಏನ್ ನನಗೆ ಮಡಿನೇ ಬೇಕು, ಎಷ್ಟು ಮಡಿ ಮಾಡ್ಲಿಕ್ಕೆ ಆಗ್ತದ ಅಷ್ಟು ಮಾಡು. ಇಲ್ರಿ, ಅವರೆಲ್ಲ ಮುಟ್ತಾ ಇದ್ದಾರೆ. ಅರೇ, ಅವ್ರು ಮುಟ್ತಾ ಇದ್ದಾರೆ, ಅವ್ರು ಬದುಕೋದು ಹಂಗಿದ್ರೆ ಬದುಕ್ತಾರ. ನೀನ್ ಇವತ್ತು 1 ದಿವಸ ಹೋಗಿದಿ, 1 ದಿವಸ ಒದ್ದಿ ಉಟ್ಕೊಂಡು ಕೂತಿದಿ. ನೀನೇ 4 ದಿವಸ ಇರು, ನಿನಗೆ ಒದ್ದಿ ಉಟ್ಕೊಳಿಕ್ ಆಗಿಲ್ಲ. ಅಂತಹ ದೇಶ ಕಾಲೋಚಿತಂ ಕರ್ಮ, ದೇಶ ಕಾಲಕ್ಕನುಗುಣವಾಗಿ ಇರುವಂತಹ ವಿದ್ಯಾರ್ಥಿಗಳು, ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ, ಅಂತಹ ವಿದ್ಯಾರ್ಥಿಗಳು ನನ್ನ ಹತ್ರ ಬರಲಿ. ವಿವಾಯಂತು ಬ್ರಹ್ಮಚಾರಿಣ ಸ್ವಾಹ. ಅಷ್ಟೇ ಅಲ್ಲ, ಯಶೋಜನೇಶಾನಿ ಸ್ವಾಹ. ಯಶಸ್ಸನ್ನು ಕೊಡತಕ್ಕಂತಹ, ಯಶಸ್ಸು ಹೊಂದುವಂತಹ ವಿದ್ಯಾರ್ಥಿಗಳು ನನ್ನ ಹತ್ರ ಬರಲಿ. ಭವಸ್ಯ ವಾಸಿಸಲು ಯೋಗ್ಯವಾಗಿರತಕ್ಕಂತಹ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಅನುಗ್ರಹವನ್ನು ನನ್ನ ಹತ್ರ ಬಂದು ಅಧ್ಯಯನ ಮಾಡುವಂತಹದ್ದಾಗಲಿ. ಶ್ರೇಯಾನ್ ವಸ್ಯಸೋಸಾನಿ ಸ್ವಾಹ. ಶ್ರೇಯಸ್ಸನ್ನು ಪಡೆಯಬೇಕು ಅನ್ನುವಂತ ಇಚ್ಛೆ ಉಳ್ಳವರು ಬರಬೇಕು. ದುಡ್ಡಿಗಾಗಿ ಅಭ್ಯಾಸ ಮಾಡ್ಲಿಕ್ಕೆ ಬರೋರು ಬೇಕಾಗಿಲ್ಲ. ನೀವೇನ್ ಹೇಳ್ತೀರಿ ಹೇಳ್ರಿ ಆಚಾರ, ಕೇಳ್ತೀವಿ. ನಾಳೆ ಮುಂಜಾನೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ರಿ, ದಕ್ಷಿಣ ಕೊಡಿಸ್ರಿ ಅಂದ್ರೆ ಬರ್ತೀವಿ, ಇಲ್ಲಂದ್ರೆ ಅಂತವ್ರು ತಗೊಂಡು ಏನ್ ಮಾಡಿ. ಆಚಾರ, ಇವತ್ತು ನಿಮ್ಮ ಹತ್ರ ಬಂದೀವಿ, ಗಣಪತಿ ಪೂಜೆ ಹೇಳ್ರಿ, ನಾಳೆ ನಿಮ್ ಜೊತೆ ಕರ್ಕೊಂಡು ಹೋಗ್ರಿ, ದಕ್ಷಿಣ ಕೊಡಿಸ್ರಿ ಅಂದ್ರೆ ಏನ್ ಮಾಡ್ಬೇಕಂತವ್ರನ್ನ ತಗೊಂಡು? ಅಲ್ಲ, ಅಂಥವ್ರು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆ ಇಚ್ಛೆ ಇಟ್ಟುಕೊಂಡಿದ್ದಂಥವರನ್ನ ಎಷ್ಟು ಕಲಿಬೇಕು ಅಷ್ಟು ಕಲಿತಾರೆ. ಅದೇ ನಮಗೆ ಶ್ರೇಯಸ್ಸಾಗಲಿ, ನಮಗೆ ಜ್ಞಾನ ಬರಲಿ ಅಂತನ್ನುವಂತಹ ವಿವಕ್ಷೆ ಇಟ್ಟುಕೊಂಡು ಕಲ್ತ್ರ ನಾವು ಕೊಡೋದಲ್ಲ, ಅವನೇ ಇನ್ನೊಬ್ಬರನ್ನು ಕರೆದು ಕೊಡಿಸುವಂತಹ ಭಾಗ್ಯ ದೇವರು ಕೊಡ್ತಾನ. ಅಂತಹ ಶ್ರೇಯಸ್ಸನ್ನು ಸಂಪಾದನೆ ಮಾಡತಕ್ಕಂಥವರು ಬರಲಿ. ತಂತ್ವಾಭಗ ಪ್ರವಿಶಾನಿ ಸ್ವಾಹ ಸಮಾಭಗ ಪ್ರವಿಶ ಸ್ವಾಹ ತಸ್ಮಿನ್ ಸಹಸ್ರ ಶಾಖೆ ನಿಬಗಾಹಂ ತ್ವಯಿಮೃಜೇ ಸ್ವಾಹ. ನಿನ್ನಲ್ಲಿ ಅನಂತ ಶಾಖೆ ಉಳ್ಳಂತಹ ಸಾವಿರಾರು ರೂಪಗಳನ್ನು ನಿನ್ನಲ್ಲಿ ನೆಲೆಸುವಂತಹ ಉಪಾಸನೆ ಮಾಡಿ ಪಾಪವನ್ನು ನಿಬಗಾಹಂ ತ್ವಯಿಮೃಜೇ ಸ್ವಾಹ, ಪಾಪವನ್ನು ಪರಿಹಾರ ಮಾಡಿಕೊಂಡು ನಮಗೆ ಉತ್ತಮವಾಗಿ ಸಾಧನ ಆಗಲಿ ಎನ್ನುವ ದೃಷ್ಟಿಯಿಂದ ಕೂಡಿಕೊಂಡ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಅನುಗ್ರಹ ಮಾಡು ಸ್ವಾಮಿ, ವಿದ್ಯಾರ್ಥಿಗಳು ಬರುವಂತೆ ಮಾಡು, ಇಂಥವರನ್ನು ಕರೆಸುವಂತೆ ಮಾಡು. ಇದೆಲ್ಲ ಪುಣ್ಯ ಇದ್ರೆ ಬರ್ತದೆ, ಇಲ್ಲದೆ ಇದ್ರೆ ಬರುವುದಿಲ್ಲ. ಹೇಳಿದ್ನಲ್ಲ ನಾನು ಉದಾಹರಣೆ, ಒಬ್ಬ ಹಿರಿಯ ವಿದ್ವಾಂಸರ ಉದಾಹರಣೆ ಹೇಳಿದ್ನಲ್ಲ. ನಮ್ಮ ಮುಂದೆ ನಡೆದಿದ್ದರು, ಅವರು ಇದೇ ವಾಕ್ಯವನ್ನೇ ಉದಾಹರಣೆ ಕೊಟ್ಟು ಹೇಳಿದ್ರು. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ. ನಾನು ನಿತ್ಯ ಪ್ರಾರ್ಥನೆ ಮಾಡಿದೆ, ಆದರೆ ನನ್ನ ಪ್ರಾರ್ಥನೆಗೆ ದೇವರು ಅನುಗ್ರಹ ಮಾಡಿಲ್ಲ. ಇಷ್ಟು ಜನರ ಜೊತೆ ಕೂತು ಉಡು ಮಾಡುವ ಕೊಡುವ ಭಾಗ್ಯ ನಿಮಗೆ ಸಿಕ್ಕಿದೆಯಲ್ಲ, ಎಂತಹ ಪುಣ್ಯ ಅಂತ. ಅಂತಹ ಪ್ರಾರ್ಥನೆಗೆ ಅಂತಹ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರಬೇಕು. ಇದು ನೋಡ್ರಿ, ಗುರು ಮತ್ತು ಶಿಷ್ಯರು ಇಬ್ಬರು ಶಿಕ್ಷಣ ಇದೆ ಇದರಲ್ಲಿ, ಒಬ್ಬರದಲ್ಲ. ಶಿಕ್ಷಾ ಉಪನಿಷತ್ತು ಶಿಕ್ಷಣ ಕೊಡುವುದು ಶಿಕ್ಷಕರಿಗೂ ಶಿಕ್ಷಣ, ಶಿಕ್ಷೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಶಿಕ್ಷಣ, ಎರಡೂ ಇದೆ ಇದರಲ್ಲಿ. ಅದಕ್ಕೆ ಇದಕ್ಕೆ ಉಪನಿಷತ್ತು ಅಂತಾರೆ, ವೇದ ಅಂತಾರೆ, ಬ್ರಹ್ಮವಿದ್ಯಾ ಅಂತಾರೆ. ನಮಗೆ ಬೇಕಾಗಿದ್ದು ಕೊಡುವುದು ಅಂತಾರೆ ಇದರಲ್ಲಿ. ಇಂತಹ ವಿದ್ಯೆಯನ್ನ ಬುದ್ಧಿಯನ್ನ ನಾವು
ಅವಶ್ಯವಾಗಿ ಸಂಪಾದನೆ ಮಾಡ್ತಕ್ಕಂತಹದ್ದಾಗಿ ಯಥಾಪ ಪ್ರವತಾಯಂತಿ ಯಥಾ ಮಾಸ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣ ಧಾತರಾಯಂತು ಸರ್ವತಃ ಸ್ವಾಹ ಪ್ರತಿವೇಶೋಸಿ ಪ್ರಮಾಪಾಹಿ ಪ್ರಮಾಪದ್ಯಸ್ವ. ಆಗ ಅಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಶಿಷ್ಯರು ಹೇಗೆ ಬರಬೇಕು ಅಂದ್ರೆ, ಯಾವ ರೀತಿಯಾಗಿ ಎತ್ತರದ ನೀರು ತೆಗ್ಗ ಪ್ರದೇಶ ಇದ್ದಾಗ ಅನಾಯಾಸವಾಗಿ ಬರ್ತದೋ ಹಾಗೆ ವಿದ್ಯಾರ್ಥಿಗಳು ಜ್ಞಾನವುಳ್ಳವರು ಪ್ರಜೆ ಉಳ್ಳವರು ಹಾಗೆ ನಮ್ಮ ಹತ್ರ ಬರಲಿ. ಕಾಮಾಯಂತು ಪ್ರವಹಂತಿ ಏವಂ ಮಾಂ ಧಾತಾರಂ ಯಥಾ ಮಾಸಾಹರ್ಜರಂ. ಹಗಲು ರಾತ್ರಿ ಯಾವಾಗಲೇ ಆಗಲಿ, ಸಂವತ್ಸರಗಳ ಕುರಿತಾಗಲಿ, ಮಾಸಾಹ ಚೈತ್ರಾದಿ ಮಾಸಗಳು, ಅಹರ್ಜರಾಹ ಸಂವತ್ಸರಗಳು. ನೋಡ್ರಿ, ಇವೆಲ್ಲ ರಾಯರ ಅರ್ಥ ಬರೀತಾರೆ ಇವಕ್ಕೆಲ್ಲ. ಮಾಸಾಹ ಚೈತ್ರಾದಿ ಮಾಸಗಳು, ಅಹರ್ಜರಾಹ ಸಂವತ್ಸರಗಳನ್ನು ಕುರಿತು ಯಾಂತಿ ಬರಲಿ, ಯಾವಾಗಾದ್ರೂ ಬರಲಿ, ತಿಂಗಳಿಗರ ಬರಲಿ, ವರ್ಷಕ್ಕರ ಬರಲಿ, ದಿನದಕ್ಕರೇ ಬರಲಿ. ಯಾವ ರೀತಿಯಾಗಿ ತೆಗ್ಗು ಪ್ರದೇಶ ಇದ್ದಲ್ಲಿ ನೀರು ಎತ್ತರದ ನೀರು ಯಾವ ರೀತಿಯಾಗಿ ಬರಬೇಕು, ತಾಪ ಪ್ರವತಾಯಂತಿ ಯಥಾ ಮಾಸ ಅಹರ್ಜರಂ ಧಾತಾರಂ ಸರ್ವತೋ ಪ್ರವಿಶಂತಿ ಮಾಂ ಪ್ರವಿಶ್ವ ಓಂ ಭೂರ್ಭುವಸ್ವಃ ವ್ಯಾರತಯ ಅಂತ ಈ ರೀತಿಯಾಗಿ ನಮಗೆ ಯಾವ ಭಗವಂತನನ್ನು ತಿಳಿಸಿ ಅವನಲ್ಲಿ ಪ್ರಾರ್ಥನೆ ಮಾಡುವಂತೆ ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಇನ್ನ ಮುಂದೆ ಓಂಕಾರದ ವಿಚಾರ, ವ್ಯಾರತಿಯ ವಿಚಾರ ಮತ್ತು ವೇದಗಳ ಮಂತ್ರದ ವಿಚಾರ, ಪ್ರಾಣಗಳ ವಿಚಾರವಾಗಿ ಮತ್ತು ಬ್ರಹ್ಮಚಾರಿ ಮತ್ತು ಪುರುಷನಾದವನು ಹೇಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಆಕಾಶ ಉಪನಿಷತ್ತು ಮೊದಲಾಗಿರತಕ್ಕಂತಹದ್ದು ಓಂಕಾರದಿಂದ ಅಕಾರ ಉಕಾರ ಮಕಾರಗಳಿಂದ ಏನು ತಿಳಿಸಿಕೊಡ್ತದೆ, ಈ ಶಮ ಮತ್ತು ದಮ, ಅಗ್ನಿಹೋತ್ರ, ಮನುಷ್ಯ, ಇವೆಲ್ಲ ಏನು ಪ್ರಪಂಚ ಸ್ವಾಧ್ಯಾಯ, ಸತ್ಯಂ ವದಿಷ್ಯಾಮಿ, ತಪಸ್ವಾಧ್ಯಾಯ, ಮೌದ್ಗಲ್ಯ ಅಂತ ಹೇಳಿ ಕೊನೆಗೆ ವೇದದ ಉಪನಿಷತ್ತಿನ ಸಾರ ಎಲ್ಲ ಇದೆ. ಈ ಉಪನಿಷತ್ತು ಬ್ರಹ್ಮವಿದ್ಯಾ ಒಂದು ದಿವಸ 2 ದಿವಸ ಒಂದು ಸಮಯದಲ್ಲಿ 1 ತಾಸಿನಲ್ಲಿ ಹೇಳಿ ಮುಗಿಸುವಂತಹದ್ದಲ್ಲ. ಇದು ಪ್ರವಚನ ರೂಪದಲ್ಲಿ ಹೇಳುವ ಏನೋ ಒಂದು ಪ್ರಯತ್ನ, ಅಂದ್ರೆ ಏನೋ ಒಂದು ಹಠತನದ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ನಾನು ಮೋಸ ಮಾಡಿದಂತೆ. ಶ್ಲೋಕ ಶ್ಲೋಕ ಶಬ್ದ ಶಬ್ದ ಪಾಠ ರೂಪದಿಂದ ಹೇಳಬೇಕಿದೆ. ನಿಜವಾಗ್ಲೂ ಕೇಳಬೇಕು, ಹೇಳಬೇಕು. ಬರೇ ಒನ್ವೇ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ ಅಷ್ಟೇ. ಆದರೆ ಉಪನಿಷತ್ತಿನ ಪಾಠ ಹಂಗಲ್ಲ, ಚಿಂತನ ಮಂಥನದಿಂದ ಪಾಠ ರೂಪೇಣ ಆಗಿದೆ. ಪ್ರತಿಯೊಬ್ಬರು ಬಾಯಿಂದ ಅನ್ಬೇಕು, ಆ ಶಬ್ದಗಳನ್ನು ಹೇಳ್ಕೋಬೇಕು. ಅಂಥವರಿಗೆ ಇದು ಉಪನಿಷತ್ತಿನ ಆ ಸ್ವಾರಸ್ಯ ಅರ್ಥ. ಪ್ರವಚನ ರೂಪದಲ್ಲಿ ನಾವು ಸುಮ್ಮನೆ ಮ್ಯಾಲಿಂದ ಹೇಳ್ತೀವಲ್ಲ, ನಮ್ಮ ಗುರುಗಳು ಹೇಳ್ತಿದ್ರು, ನನಗಂತರೂ ಬೈತಾ ಇದ್ರು, ಭಾಗವತ ಪ್ರವಚನ ಹೇಳು ಅಂದ್ರೆ ಭಾಗವತದ ಮ್ಯಾಲೆ ಪ್ರವಚನ ಹೇಳ್ತೀಯಲ್ಲಪ್ಪ ಅಂತ ಹೇಳಿ. ಭಾಗವತ ಪ್ರವಚನ ಅಲ್ಲ ನಮ್ದು, ಭಾಗವತದ ಮೇಲೆ ಪ್ರವಚನ. ಉಪನಿಷತ್ತು ಪ್ರವಚನ ಅಲ್ಲ, ಉಪನಿಷತ್ತಿನ ಮೇಲೆ ಪ್ರವಚನ. ಅಂದ್ರೆ ಉಪನಿಷತ್ತು ಮುಂದಿಟ್ಟುಕೊಳ್ಳೋದು, ಅದನ್ನು ಬಿಟ್ಟು ಉಳಿಕಿದ್ದೆಲ್ಲ ಹೇಳ್ಕೊತ ಹೊಂಟ್ಬಿಡೋದು. ಅಂತಹದ್ದು ನಾವು ಮಾಡ್ತಾ ಇದ್ದೇವೆ. ರಾಯರನ್ನು ಬಿಟ್ಟು, ರಾಯರು ಹೇಳಿದ ಅರ್ಥವನ್ನು ಬಿಟ್ಟು, ಆ ರಾಯರು ಹೇಳಿದ್ದನ್ನು ಒಂದೆರಡು ಹೇಳಿ ಉಳುಕಿದ್ದನ್ನು ಬಿಟ್ಟು ಹೇಳೋದಕ್ಕಿಂತ ಬಿಡೋದೇ ಬಹಳ ಆಗಿದೆ. ಅದರ ರಾಯರ ಗ್ರಂಥಗಳನ್ನು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಏನೋ ಒಂದು ನೋಡ್ಕೊಳ್ಳಿಕ್ಕರ ಆಗದಲ್ಲ ಅಂತನ್ನುವಂಥ ಒಂದು ಹೆಮ್ಮೆಯಿಂದ ಕೂಡಿಕೊಂಡಂತಹ ಈ ಉಪನಿಷತ್ತಿನ ಖಂಡಾರ್ಥಗಳನ್ನು ರಾಯರು ನಮಗೆ ಬರೆದು ತಿಳಿಸಿ ಉಪಕಾರವನ್ನು ಮಾಡಿದಂಥವರಾಗಿದ್ದಾರೆ. ಇಂತಹ ಮಂತ್ರಾಲಯ ಪ್ರಭುಗಳ ಉಪಕಾರ ನಾವು ಯಾವ ಜನ್ಮದಲ್ಲಿಯೂ ಮರೆಯುವಂತಿಲ್ಲ. ಒಂದು ಉಪಕಾರ ಮಾಡಿದರೆ ಗುರುಗಳ ಅನುಗ್ರಹ ಆಯಿತು ಅಂತ ಸರ್ವಸ್ವ ಮಾಡುತ್ತೇವೆ. ಇಂತಹ ಇಡೀ ಜೀವನಕ್ಕೆ, ಇಡೀ ನಮ್ಮ ಜೀವನಕ್ಕೆ, ನಮ್ಮ ಸಂಪೂರ್ಣವಾಗಿರತಕ್ಕಂತಹ ಕುಟುಂಬಕ್ಕೆ, ಎಲ್ಲರಿಗೂ ಅನುಗ್ರಹ ಮಾಡುವಂಥ ಉಪದೇಶವನ್ನು ರಾಯರು ನಮಗೆ ಮಾಡಿದ್ದಾರಲ್ಲ, ವೇದಗಳ ಅರ್ಥವನ್ನು ತಿಳಿಸಿಕೊಡ್ಲಿಕ್ಕೆ ಮಂತ್ರಾಲಯ ಪ್ರಭುಗಳು ನಮಗೆ ಅನುಗ್ರಹ ಮಾಡಿದ್ದಾರಲ್ಲ, ಇನ್ನಿಂಥ ಉಪಕಾರಕ್ಕಿಂತಲೂ ಬೇರೆ ಏನು ಬೇಕ್ರಿ? ಸಾಧನ ಮಾಡಿಕೊಳ್ಳಿಕ್ಕಾಗಿ ಹಾದಿ ತೋರಿಸಿಕೊಟ್ಟಿದ್ದಾರೆ, ಲೌಕಿಕವನ್ನು ಕೊಟ್ಟಿದ್ದಾರೆ. ಲೌಕಿಕ ಇಲ್ಲ ಅಂತಿಲ್ಲ. ಒಂದು ಕಡೆಗಿದ್ದು ಕಾಮಧೇನು ಕಲ್ಪವೃಕ್ಷ ಅಂತ ಅವರಿಗೆ, ಕಲ್ಪವೃಕ್ಷ ಅದು ಒಂದು ಕಡೆಗೆ ಇರ್ತದೆ, ಅಲ್ಲಿ ಜ್ಞಾನ ಕೊಡ್ತಾರೆ. ಕಾಮಧೇನು ಎಲ್ಲ ಕಡೆಗೆ ತಿರುಗಾಡಿ ನಮಗೇನೇನು ಬೇಕೋ ಲೌಕಿಕವಾದನ್ನೆಲ್ಲ ಕೊಟ್ಟುಬಿಡುತ್ತೆ.
ಹಂಗೆ ಜ್ಞಾನ ಸಂಪತ್ತನ್ನೂ ಕೊಡ್ತಾರೆ, ಲೌಕಿಕ ಸಂಪತ್ತನ್ನು ಕೊಡ್ತಾರೆ. ಅದಕ್ಕಾಗಿ ಕಲ್ಪವೃಕ್ಷ ಕಾಮಧೇನು ಅಂತ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿಸ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು 2 ದಿವಸಗಳ ಕಾಲ, ನಾಳೆ ಮತ್ತು ನಾಡಿದ್ದು ಈ ತೈತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿಯನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡೋಣ.